ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ನಾವು ಭಾರತೀಯರು ನಮಗೆ ಒಂದು ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇದೆ. ತುಂಬ ವರ್ಷಗಳ ಕಾಲ ನಾವು ಯಾರನ್ನೋ ಒಬ್ಬರನ್ನ ನಂಬಲ್ಲ. ನಮಗೆಲ್ಲರಿಂದನೂ ಮೋಸ ಆಗ್ತಿದೆ ಅಂತ ಅನಿಸ್ತಾ ಹೋಗುತ್ತೆ ಕೆಲವೊಂದು ಸಾರಿ. ನಮ್ಮ ಅವಶ್ಯಕತೆಗಳು ಸೌಲಭ್ಯಗಳು ಯಾವಾಗ ಈಡೇರಲ್ವೋ ಆವಾಗ ನಾವು ಇನ್ನೊಂದು ಆಲ್ಟರ್ನೇಟಿವ್ನ ಹುಡುಕ್ತಾ ಇರ್ತೀವಿ. ಆ ಟೈಮಲ್ಲಿ ಯಾರು ಬಂದರು ಅಂದರೆ ಇಮಿಡಿಯೇಟ್ ಅವ್ರಿಗೆ ನಾವು ಸ್ಟಿಕ್ ಆನ್ ಆಗ್ತೀವಿ. ಮತ್ತೆ ನಾಳೆ ಅವ್ನು ನಮಗೆ ಮೋಸ ಮಾಡ್ತಾನೆ, ಅದಾದ್ಮೇಲೆ ಮತ್ತೊಬ್ಬ ಬರ್ತಾನೆ. ಹೀಗಾಗಿ ನಮ್ಮಲ್ಲಿ ಹಲವಾರು ದೇವರುಗಳು ಹುಟ್ಕೊಂಡ್ವು, ಹಲವಾರು ದೇವತಾ ಮನುಷ್ಯರು ಹುಟ್ಕೊಂಡ್ರು, ಹಲವಾರು ಆರಾಧ್ಯ ದೈವಗಳು ಹುಟ್ಕೊಂಡ್ವು, ಹಲವಾರು ಸಂಬಂಧಗಳು ಹುಟ್ಕೊಂಡ್ವು. ಕೊನೆಗೆ ಅದ್ಯಾವುದು ನಮ್ಮನ್ನು ಕಾಪಾಡಲ್ಲ ಅಂದಾಗ ನಾವು ಮತ್ತೆ ಕರ್ಮಯೋಗಿಗಳಾಗ್ತೀವಿ. ಕೆಲಸನೇ ನಮಗೆ ಯಾರು ಏನು ತಂದು ಹಾಕಲ್ಲ. ಸೊ ಈ ಥರದ್ದೊಂದು ಟಿಪ್ಪಣಿಗೂ ಕೂಡ ನಾವು ಬಂದ್ಬಿಡ್ತೀವಿ. ಇದು ಭಾರತೀಯರಲ್ಲಿ ಬಹು ಸಹಜವಾಗಿ ನಡ್ಕೊಂಡ್ಬಂದಿರುವಂತಹ ಲೈಫ್ ಸ್ಟೈಲ್. ನಮ್ಮ ಹಿಂದಿನ ತಲೆಮಾರುಗಳಿಂದನೂ ಕೂಡ ಇದು ಹೀಗೆ ನಡೀತಾ ಇದೆ. ನಾವು ಕೆಲಸ ಮಾಡೋದನ್ನೇ ಇನ್ನೊಬ್ಬರನ್ನ ನಂಬ್ಕೊಂಡು, ಸೊ ಆ ಕೆಲಸ ಏನಾದ್ರು ಆಗಲಿಲ್ಲ ಅಂದರೆ ನಾವು ಸರಿ ಮಾಡಿಲ್ಲ ಅಂತ ಅನ್ಕೊಳ್ಳಲ್ಲ. ಅವನು ನಮಗೆ ಆಶೀರ್ವಾದ ಮಾಡಲಿಲ್ಲ, ಅವನು ನಮಗೆ ಕೃಪೆ ತೋರಿಸಲಿಲ್ಲ, ಅವನು ನಮಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಈ ಥರದ್ದು ನಾವು ರೆಗ್ಯುಲರ್ ಆಗಿ ನೋಡ್ತಾನೆ ಇರ್ತೀವಿ. ನಮ್ಮಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಕೂಡ ಅದಕ್ಕಾಗಿ ಬಿದ್ದು ಹೋಗ್ತವೆ. ಸೊ ನಮ್ಮಲ್ಲಿ ಟ್ರಸ್ಟ್ ಇಶ್ಯೂಸ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಸೊ ಇದ್ಯಾಕೆ ಇವಾಗ ಮಾತಾಡ್ತಿದ್ದೀನಿ ಅಂದರೆ, ರಾಜಕೀಯವಾಗಿಯೂ ಕೂಡ ಇದೇ ರೀತಿಯ ಸಂದರ್ಭ ಸನ್ನಿವೇಶಗಳಲ್ಲಿ ನಾವು ಪದೇ ಪದೇ ಒಳಗಾಗ್ತಿರ್ತೀವಿ. ಅದೇ ರೀತಿಯ ಒಂದು ಸನ್ನಿವೇಶ ಇವತ್ತು ಭಾರತೀಯರಿಗೆ ಬಂದಿದೆ. ಅದೇನು ಅಂದರೆ CJP. CJP ಬಗ್ಗೆ ನೀವು ಕೇಳ್ತಾ ಇರ್ತೀರಾ. ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ, ಆಮೇಲೆ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ರೆಗ್ಯುಲರ್ ಆಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವುದೋ ಒಂದು ವಿಚಾರವಾಗಿ ಒಂದು ಕೇಸ್ನ ಬಗ್ಗೆ ಮಾತಾಡುವಾಗ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡು ಕಾನೂನಿನ ಬಗ್ಗೆ ಮಾತಾಡುವಂಥವ್ರು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಈ ಥರದ ತೀರ್ಪು ಬರಬೇಕಿತ್ತು, ಆ ಥರದ ತೀರ್ಪು ಬರಬೇಕಿತ್ತು ಅಂತ ಹಾಕುವಂತಹ ಸಾಮಾನ್ಯ ಜನರು, ಅಥವಾ ಕೆಲವೊಂದು ಹುಡುಗರುಗಳು ತಮ್ಮದೇ ಆದಂಥ ಒಂದು ಟೀಮನ್ನು ಕಟ್ಕೊಂಡು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡುವಂಥದ್ದು, ಸಮಾಜದ ಬೇರೆ ಬೇರೆ ವಲಯಗಳ ಬಗ್ಗೆ ಮಾತಾಡುವಂಥದ್ದು, ಇದೆಲ್ಲದರ ವಿಚಾರ ಬಂದಾಗ ಅವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ, ಇವರೆಲ್ಲ ಒಂಥರ ಜಿರ್ಲೆಗಳಿದ್ದಂಗೆ, ಇವರೆಲ್ಲ ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಇವರು. ಸೊ ಇವ್ರ ಮಾತಿಗೆ ಅಷ್ಟೊಂದು ಬೆಲೆ ಕೊಡೋದು ಬೇಡ. ಬಿಕಾಸ್ ಯಾರೋ ಒಬ್ಬ ಲಾ ಓದಿ ಬಂದವನು ಲಾ ಮಾತಾಡೋದಕ್ಕೂ ಸಾಮಾನ್ಯ ಜನರುಗಳು ಖಾಲಿ ಕೂತಾಗ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವರು ಎಲ್ಲ ವಲಯಗಳ ಬಗ್ಗೆ ಎಲ್ಲ ತುಂಬ ಅಟ್ಮೋಸ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇವರೆಲ್ಲ ಜಿರಳೆಗಳ ಥರ ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಇದಾದಮೇಲೆ ಇದ್ರ ಬಗ್ಗೆ ಕ್ರಿಟಿಸಿಸಮ್ಸ್ ಪ್ರಾರಂಭ ಆಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿರುದ್ಯೋಗಿಗಳನ್ನು ಅಥವಾ ಯುವಕರನ್ನು ಜಿರಳೆಗಳು ಅಂತ ಕಂಪೇರ್ ಮಾಡಿಬಿಟ್ರು ನ್ಯಾಯಾಧೀಶರು ಅನ್ನುವಂತಹ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಅವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಯಾರು ನ್ಯಾಯಾಧೀಶರು ಇದ್ರ ಬಗ್ಗೆ ಮಾತಾಡಿದ್ರು, ಈ ಒಂದು ಪದ ಬಳಕೆಯನ್ನು ಮಾಡಿದ್ರು, ಅವರು ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಕ್ಷಮೆ ಯಾಚನೆ ಅಲ್ಲ, ಸ್ಪಷ್ಟನೆಯನ್ನು ಕೊಡ್ತಾರೆ, ನಾನು ಯಾಕೋಸ್ಕರ ಈ ಥರ ಹೇಳಿದೆ ಅನ್ನೋದ್ರ ಬಗ್ಗೆ. ಸೊ ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರುವಾಗುತ್ತೆ. CJP ಅಂತ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಪ್ರಾರಂಭ ಆಗುತ್ತೆ. ಅದರಿಂದ ಸುಮಾರು AI ನಿರ್ಮಿತ ಪೋಸ್ಟ್ಗಳು ಪ್ರಾರಂಭ ಆಗ್ತವೆ. ಅದರದ್ದು ನಾವು ಒಂದು ಪಕ್ಷವನ್ನು ಕಟ್ತಾ ಇದ್ದೀವಿ, ಆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದು. ಅದಕ್ಕೆ ಬೇಕಾಗಿರುವಂಥದ್ದು ನಿರುದ್ಯೋಗ ಇರಬೇಕು, ಕೆಲಸ ಮಾಡ್ತಾ ಇರಬಾರ್ದು, ಏನೋ ಸ್ಕಿಲ್ ಇರಬಾರ್ದು. ಸೊ ಅಂಥವ್ರು ಬಂದು ನಮ್ಮ ಪಕ್ಷಕ್ಕೆ ಸೇರ್ಕೋಬೋದು ಅನ್ನೋ ಒಂದು ಏನಂತೀವಿ, ಒಂದು ಫನ್ನಿಯೆಸ್ಟ್ ಮೂಮೆಂಟ್ ಪ್ರಾರಂಭ ಆಗುತ್ತೆ. ಅದು ಅತಿರೇಕಕ್ಕೆ ಹೋಗುತ್ತೆ. ನೋಡ್ತಿದ್ದಂಕಲೇ ಸಾವಿರಾರು ಲಕ್ಷಾಂತರ ಫಾಲೋವರ್ಸ್ ಅದಕ್ಕೆ ಪ್ರಾರಂಭ ಆಗ್ತಾರೆ. ಅದರಿಂದ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಅತಿ ಹೆಚ್ಚಾಗಿ ಬರೋದಕ್ಕೆ ಪ್ರಾರಂಭ ಆಗ್ತವೆ. ಅದನ್ನು ಯುವಕರು ಗಮನಿಸಿ, ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕ, ನಮಗೆ ಮತ್ತೊಬ್ಬ ಆಲ್ಟರ್ನೇಟ್ ಸಿಕ್ಕ, ಸೊ ನಾವು ಈಗಿರುವಂಥ ಗೌರ್ಮೆಂಟ್ನ ವಿರುದ್ಧವಾಗಿ ಮಾತಾಡುವುದಕ್ಕೆ ಬೇಕಾಗಿರುವಂಥ ಪೋಸ್ಟ್ಗಳನ್ನು ಇವನು ರೆಡಿ ಮಾಡಿಕೊಡ್ತಾ ಇದ್ದಾನೆ ಅಂತ ಫನ್ನಿಯಾಗಿ ಪ್ರಾರಂಭ ಆದಂತಹ ಕ್ಯಾಂಪೇನ್ ಇದು. ಈ ಕ್ಯಾಂಪೇನ್ ಬರ್ತಾ ಸಿಕ್ಕಾಪಟ್ಟೆ ಫಾಲೋವರ್ಸ್ನ ಹೊಂದುತ್ತೆ. ಅದಾದ ಮೇಲೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಪ್ರಾರಂಭ ಆಗ್ತವೆ. ಅದಾದ ಮೇಲೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಇದ್ರ ಬಗ್ಗೆ ಒಂದು ಡೇಟಾ ಅನಾಲಿಸಿಸ್ ಅನ್ನು ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಯಾರು ಇದನ್ನು ಪ್ರಾರಂಭ ಮಾಡಿದ್ದು, ಇದರ ಫಾಲೋವರ್ಸು ಇಷ್ಟರ ಮಟ್ಟಿಗೆ ತ್ರಿಗುಣ ಆಗೋದಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ಕಾರಣ ಏನು, ಯಾರು ಇದನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಈ ಥರದ್ದೆಲ್ಲ ಸನ್ನಿವೇಶಗಳನ್ನು ನೋಡ್ತಾ ಹೋದಾಗ ಅಲ್ಲೊಬ್ಬ ಅಭಿಜಿತ್ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಅವನು ಈ CJP ಅನ್ನುವಂತಹ ಅಕೌಂಟನ್ನು ಮಾಡಿ ಅದರ ಮೂಲಕ AI ನಿರ್ಮಿತ ಪೋಸ್ಟ್ಗಳನ್ನು ಆಗ್ತಾ ಹೋಗ್ತಾನೆ. ಅದು ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧವಾದಂತಹ ಅತಿ ಹೆಚ್ಚಿನ ಪೋಸ್ಟ್ಗಳನ್ನು ಇವನು ಮಾಡ್ತಾ ಹೋಗ್ತಾನೆ. ಯಾವ ರೀತಿಯಲ್ಲಿ ಇಷ್ಟು ವೇಗವಾಗಿ ಹರಡೋದಕ್ಕೆ ಕಾರಣ ಏನು, ಯಾರು ಈ ವ್ಯಕ್ತಿ, ಮತ್ತು ಇವನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಆದಾಗ, ಇವನು ರಾಜಕೀಯದಲ್ಲೇ ಇರುವಂಥವನು, ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ. ಇವನು ಅಲ್ಲಿ ರಾಜಕೀಯವಾಗಿ IT
ವಲಯವನ್ನು ನೋಡ್ತಾ ಇರೋದು. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಆಮ್ ಆದ್ಮಿ ಪಕ್ಷ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅವರಿಗೆ ಅಂತ ಕೆಲವಷ್ಟು ವ್ಯಕ್ತಿಗಳನ್ನು ನೇಮಿಸಿ ಅವರಿಗೆ ತಿಂಗಳಿಗೆ ಇಂತಿಷ್ಟು ಸಂಬಳ ಅಂತ ಕೊಟ್ಟು ತಮ್ಮ ಪಕ್ಷದಿಂದ ಆಗ್ತಿರುವಂತಹ ಒಳ್ಳೆಯದನ್ನು ಜನಗಳಿಗೆ ನರೇಟ್ ಮಾಡೋದಕ್ಕೆ ತಮ್ಮದೇ ಆದಂತಹ ಶೈಲಿಗಳಲ್ಲಿ ಪೋಸ್ಟ್ಗಳನ್ನ ರೆಡಿ ಮಾಡಿ ಬಿಡೋದಕ್ಕೆ ಕೂರಿಸಿರ್ತಾರೆ. ಇವರೆಲ್ಲ ಒಂಥರ ಡೈಲಿ ವೇಜಸಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು. ಅವ್ರದ್ದು ಎಷ್ಟು ಆ ಪೋಸ್ಟ್ಗೆ ಬೆಲೆ ಬರ್ತಾ ಹೋಗುತ್ತೋ ಅಷ್ಟು ಇವರ ಸಂಬಳ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದೇ ರೀತಿಯ ಒಬ್ಬ ವ್ಯಕ್ತಿ ಈ ದೀಪಕ್. ಇವನು ಆಮ್ ಆದ್ಮಿ ಪಕ್ಷದಲ್ಲಿ ಕುಳಿತುಕೊಂಡು ಆಮ್ ಆದ್ಮಿ ಪಕ್ಷದ ನೇತೃತ್ವದಲ್ಲಿ ನಡೆಯುವಂತಹ ಕೆಲಸಗಳನ್ನು AI ಪೋಸ್ಟ್ಗಳನ್ನು ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಹಂಚುವಂತಹ ಕೆಲಸವನ್ನು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳ ಕ್ರಿಟಿಸಿಸಮನ್ನು ಅವನು ಮಾಡ್ತಾ ಇರುವಂತಹ ವ್ಯಕ್ತಿ. ಅವನು ಕಾಕ್ರೋಚ್ ಜನತಾ ಪಾರ್ಟಿ, ಕಾಕ್ರೋಚ್ ಅನ್ನುವಂತಹ ವರ್ಡ್ ಏನು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋಯ್ತು ಹೊರಗಡೆ. ಸೊ ಅದನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ, ಈಗೇನು BJP ಇದೆಯೋ ಭಾರತೀಯ ಜನತಾ ಪಾರ್ಟಿ, ಹಾಗೇನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ CJP ಅಂತ ಒಂದು ಹ್ಯಾಂಡಲನ್ನು ಪ್ರಾರಂಭ ಮಾಡ್ತಾನೆ. ಅದ್ರ ಮುಖಾಂತರ ಅತಿ ಹೆಚ್ಚು ಪೋಸ್ಟ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಆಗ್ತಾನೆ. ಇಲ್ಲಿ AAP ಅಂದರೆ ಆಮ್ ಆದ್ಮಿ ಮತ್ತು BJP ನಮಗೆ ಆಬ್ವಿಯಸ್ಲಿ ಗೊತ್ತಿದೆ, ಇವರಿಬ್ಬರು ಅಪೋನೆಂಟ್ಗಳು, ರಾಜಕೀಯವಾಗಿ ಇವರು ಅಪೋನೆಂಟ್ಗಳು. ದೆಹಲಿಯಲ್ಲಿ ಇವರು ನಡೆದಂತಹ ಫೈಟು, ಅಲ್ಲಿ ಆಮ್ ಆದ್ಮಿ ಪಕ್ಷ ಸೋತಂತಹ ರೀತಿ, ಅರವಿಂದ್ ಕೇಜ್ರಿವಾಲ್ ಸಂಸ್ಥಾಪಕರು ಜೈಲಿಗೆ ಹೋಗಿದ್ದು, ಅವರು ಲಿಕ್ಕರ್ ಮಾಫಿಯಾದಲ್ಲಿ ತಗಲಾಕೊಂಡಿದ್ದು, ಇದೆಲ್ಲನೂ ಕೂಡ ಕೇಂದ್ರ ಸರ್ಕಾರ ಮಾಡಿಸ್ತು ಅನ್ನುವಂತಹ ಒಂದು ರೀತಿಯಲ್ಲಿ ಇದು ಬಿಂಬಿತ ಆಗ್ತದೆ. ಸೊ ಹಾಗಾಗಿ ರಾಜಕೀಯ ವಿರೋಧಿಗಳು ಆಮ್ ಆದ್ಮಿ ಪಕ್ಷ ಮತ್ತು BJP. ಸೊ ಅದರ ಒಬ್ಬ ಸಂಚಾಲಕ, ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಂಡಲ್ ಮಾಡ್ತಿದ್ದಂತಹ ವ್ಯಕ್ತಿ ಈಗ ಬಂದು CJP ಅನ್ನುವಂತಹ ಒಂದು ಟ್ಯಾಗ್ಲೈನನ್ನು ಕೊಟ್ಕೊಂಡು ತಾನು ಮಾಡ್ತಾ ಇದ್ದಾನೆ, ಈ ಒಂದು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾನೆ. ಅದ್ರ ಮೂಲಕ ಜನದ ಗಮನವನ್ನು ಸೆಳೀತಾ ಇದ್ದಾನೆ. ಯುವಕರು ಅತಿ ಹೆಚ್ಚಾಗಿ ಅವನಿಂದ ಹೋದರು. ಆದರೆ ಇವತ್ತು ಅದರ ಆ ಒಂದು ಏನು ಇವರೆಲ್ಲ ಸಪೋರ್ಟ್ ಮಾಡಿ ಅವನ ಪೋಸ್ಟ್ಗಳನ್ನು ಶೇರ್ ಮಾಡಿದ್ರು, ಅವರೆಲ್ಲ ಇವತ್ತು ಗಿಲ್ಟ್ ಫೀಲಲ್ಲಿ ಇದ್ದಾರೆ. ಬಿಕಾಸ್ ಇವನು BJPಯ ಅಪೋನೆಂಟ್ ಅನ್ನೋದು ಡೈರೆಕ್ಟಾಗಿ ಗೊತ್ತಾಯಿತು. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ತನ್ನ ಒಂದು ಪೋಸ್ಟ್ಗಳನ್ನು ಹಾಕೋದಿಕ್ಕೆ ಈ ಯುವಕರುಗಳನ್ನು, ಯಾವುದೇ ರಾಜಕೀಯ ಪಕ್ಷಕ್ಕೆ ಇವರು ಸೇರಿರಬಹುದು, BJPಗೆ ಸೇರಿದವರು ಆಗಿರಬಹುದು, ಅಥವಾ ರಾಜಕೀಯನೇ ಬೇಡ ಅಂತ ದೂರ ಇದ್ದವರು ಆಗಿರ್ಬೋದು, ಇವರನ್ನು ಇನ್ವಾಲ್ವ್ ಮಾಡಿಕೊಂಡು ತನ್ನ ಒಂದು ನರೇಟಿವ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾ. ಆ ವ್ಯಕ್ತಿ ಇರೋದು ಅಮೇರಿಕಾದಲ್ಲಿ ಅಂತ ಗೊತ್ತಾಯಿತು. ಅವನು ಅಮೇರಿಕಾದಿಂದ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು. ಸೊ ಇವನಿಗಿರುವಂತಹ ಕಾಂಟ್ಯಾಕ್ಟ್ಗಳು, ಇವನ ಫಾಲೋವರ್ಸ್ಗಳು ಎಲ್ಲ ನೋಡ್ತಾ ಹೋದರೆ ಅವರು ಬೇರೆಯದ್ದೇ ರೀತಿಯವರು, ಅಂದರೆ ಭಾರತೀಯರನ್ನು ಹೊರತುಪಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗ್ನೋರಿದ್ದಾರೆ ಅಂತ ಗೊತ್ತಾಗ್ತದೆ. ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ವಿವರಿಸೋದಕ್ಕೆ, ಭಾರತೀಯ ರಾಜಕೀಯ ಚರ್ಚೆಯನ್ನು, ಪರವಿರೋಧ ಚರ್ಚೆಗಳನ್ನು ಮಾಡೋದಕ್ಕೆ ಭಾರತೀಯರಾದಂಥವ್ರು ಮಾಡಿದ್ರೆ ಅದಕ್ಕೊಂದು ಒಂದು ಏನು ಪರ್ಪಸ್ ಇದೆ ಅಂತ ಹೇಳ್ಬೋದು, ಉದ್ದೇಶ ಇದೆ ಅಂತ ಹೇಳ್ಬೋದು. ಬಿಕಾಸ್ ಭಾರತ ಹಾಳಾಗೋದು ಅಥವಾ ಉದ್ಧಾರ ಆಗೋದು ಭಾರತೀಯರ ಕೈಯಲ್ಲಿದೆ. ಸೊ ಅದನ್ನು ಹೊರತುಪಡಿಸಿ ಹೊರಗ್ನವ್ರು ಬಂದು ಅತಿ ಹೆಚ್ಚದಲ್ಲಿ ಇದರಲ್ಲಿ ನಮ್ಮ ಒಂದು ಭಾರತದ ವಿರೋಧಿಗಳು ಅಂತ ಏನು ನಾವು ಹೇಳ್ತೀವೋ, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಸೊ ಈ ಥರದ ಜನ ಅದರಲ್ಲಿ ಅತಿ ಹೆಚ್ಚಿನ ಫಾಲೋವರ್ಸ್ಗಳಾಗಿದ್ದಾರೆ. ಸೊ ಅವ್ರು ಇದನ್ನು ಪ್ರಮೋಟ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವನಿಗೆ ಭಾರತದ ಯುವಕರ ಸಪೋರ್ಟ್ ಇದೆ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಆಗೋ ಥರ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅಂತ. ಬಟ್ ಓವರ್ ದ ನೈಟ್ ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ಗಳು ಅತಿ ಹೆಚ್ಚಾಗಿ ಸಿಗ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಬಿಕಾಸ್ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಎಲ್ರಿಗೂ ಕೂಡ ಒಂದೊಂದು ಅಲ್ಟರ್ನೇಟಿವ್ಗಳಿದ್ದಾವೆ, ಎಲ್ರಿಗೂ ಕೂಡ ಸಾವಿರಾರು ಫಾಲೋವರ್ಸ್ಗಳಿದ್ದಾರೆ, ಎಲ್ಲರೂ ಕೂಡ ಸಾವಿರಾರು ಜನನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಓವರ್ ದ ನೈಟ್ ಒಂದು ಅಕೌಂಟು ಕೋಟ್ಯಾಂತರ ಫಾಲೋವರ್ಸ್ಗಳನ್ನು ಹೊಂದುತ್ತೆ ಅಂದರೆ ಆಬ್ವಿಯಸ್ಲಿ ದಿಸ್ ಈಸ್ ಅ ಪ್ರೀ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಜೊತೆಗೆ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸಂಚಾಲಕ ಆಗಿರುವಂತಹ ಈ ವ್ಯಕ್ತಿ ಅಮೇರಿಕಾಗೆ ಹೋಗಿ ಅಲ್ಲಿಂದ ಆಪರೇಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ನಮಗೆ ಯಾವತ್ತೂ ಕೂಡ ನಾವು ಇರೋರನ್ನ ಸರಿ ಮಾಡ್ಕೊಂಡು ಹೋಗೋವಂಥವ್ರಲ್ಲ, ಬರೀ ಯಾವುದನ್ನಾದ್ರೂ ಹೊಸದನ್ನ ಹುಡುಕ್ತಾ ಇರ್ತೀವಿ ನಾವು. ಅದನ್ನ ಬಿಟ್ಟು ಭಾರತದ ಯುವಕರು ಇರುವಂಥ ವ್ಯವಸ್ಥೆ ಒಳಗಡೆ ಇಳಿದು ಇರೋದನ್ನ ಸರಿ ಮಾಡಿದ್ರೆ ಬೆಟರ್. ಅದು ನಾವು ಮತ್ತೊಬ್ಬನ್ನ ಹುಡುಕ್ತಾ ಹೋದ್ವಿ ಅಂದರೆ ನಮ್ಮಲ್ಲಿ ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಮೊಘಲರು ಬಂದರು, ಎಲ್ಲರೂ ಬಂದರು ಬಿಕಾಸ್ ಆಫ್ ದೀಸ್ ಆಲ್ಟರ್ನೇಟಿವ್ಸ್. ನಾವೇನು ಆಲ್ಟರ್ನೇಟಿವ್ಗಳನ್ನು ಹುಡುಕ್ತಾ ಇರ್ತೀವಲ್ಲ ಭಾರತೀಯರು, ಆ ಆಲ್ಟರ್ನೇಟಿವ್ನ ಪ್ರತಿರೂಪನೇ ಇವರೆಲ್ಲ. ಭಾರತದಲ್ಲಿರುವಂತಹ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಬಂದಂಥವ್ರು ಯುರೋಪಿಯನ್ಸ್, ನಾವೇನೋ ವ್ಯವಸ್ಥೆನ ಸರಿ ಮಾಡಿಬಿಡ್ತೀವಿ, ನಮಗೆ ಸಪೋರ್ಟ್ ಮಾಡಿ ಅಂತ ಬಂದವರು, ಜೊತೆಗೆ ನಮ್ಮನ್ನೇ ಕೊನೆಗೆ ಆಳ್ತಾ ಹೋದರು. ಅವ್ರ ನಂತರ ಮತ್ತೊಬ್ಬರು ಎಲ್ಲ ಬಂದಿದ್ದು ಪರದೇಶಗಳಿಂದಾನೇ ಬಂದು ಇಲ್ಲಿ ಭಾರತೀಯರನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ವ್ಯವಸ್ಥೆಯನ್ನು ಕುಲ್ಗೆಟ್ಟಿಸಿ ಮತ್ತು ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡ್ಕೊಳ್ಳುವಂತಹ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಯಿತು. ಸೊ ಬೆಟರ್ ಆಲ್ಟರ್ನೇಟಿವ್ಸ್ ಬೇಕು ಅಂದರೆ ನಮ್ಮ ಇದ್ದ ವ್ಯವಸ್ಥೆಯನ್ನು ನಾವು ಒಳಗಿಳಿದು ಸರಿ ಮಾಡಬೇಕೆ ಹೊರತಾಗಿ ಬೇರೆದನ್ನು ತಂದು ನಾವು ಜೋಡಣೆ ಮಾಡ್ಕೊಳ್ಳೋದು ತುಂಬ ಅಪಾಯಕಾರಿ ಬೆಳವಣಿಗೆ. ಸೊ ಈಗ ಈ CJP ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇರೋರು ಆಬ್ವಿಯಸ್ಲಿ BJPಯ ಅಪೋನೆಂಟ್ಸು. BJP ಇದಕ್ಕೆ ತದ್ವಿರುದ್ಧವಾಗಿ ನಿಂತಿದೆ, ಇವರಿಗೆ ಸಪೋರ್ಟ್ ಮಾಡಬಾರ್ದು, ಇದು ದೇಶಕ್ಕೆ ಅಪಾಯಕಾರಿ ಅಂತ ಹೇಳ್ತಾ ಇದೆ. ಸೊ ಅದರ ಅಪೋನೆಂಟ್ಗಳು ಇದಕ್ಕೆ
ಬಿಕಾಸ್ ಆಫ್ ಆ ವ್ಯಕ್ತಿಯ ಮೇಲೆ ಇವ್ರಿಗಿರುವಂತಹ ನಂಬಿಕೆ ಆಗಲಿ, ಅಥವಾ ಆ ವ್ಯಕ್ತಿಯನ್ನು ಇವ್ರು ನಂಬ್ತಿದ್ದಾರೆ, ಆ ವ್ಯಕ್ತಿಯನ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಇವ್ರು ಯಾರು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದಲ್ಲ. ಬಿಜೆಪಿಯ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅವನ ಪೋಸ್ಟ್ಗಳಿದ್ದಾವೆ ಅನ್ನೋ ಒಂದು ಕಾರಣಕ್ಕೆ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಸೊ ಸಪೋರ್ಟ್ ಮಾಡ್ತಾ ಇರುವಂತಹ ಅದರ ಹಿಂದಿನ ಉದ್ದೇಶವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಯಾವುದು ಭಾರತಕ್ಕೋಸ್ಕರ ಅವ್ರು ಯಾರು ಸಪೋರ್ಟ್ ಮಾಡ್ತಿರೋದಲ್ಲ, ಬಿಜೆಪಿಯ ವಿರುದ್ಧವಾಗಿ ಯಾವ ಪಕ್ಷಗಳು ಇಲ್ಲಿ ನಿಲ್ಲಕ್ಕಾಗಲಿಲ್ಲ, ಕಾಂಗ್ರೆಸ್ ನಿಲ್ಲಕ್ಕಾಗಲಿಲ್ಲ, ಬೇರೆ ಬೇರೆ ಪಕ್ಷಗಳು ಯಾವುದು ನಿಲ್ಲೋದಕ್ಕಾಗಲಿಲ್ಲ. ಆದರೆ ಇವನು ಯಾರೋ ಒಬ್ಬ ವ್ಯಕ್ತಿ ಬಂದು ಇವತ್ತು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ನ ಮುಖಾಂತರ ಬಿಜೆಪಿಯ ಒಂದು ಬುಡವನ್ನು ಅಲ್ಲಾಡಿಸ್ತಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಇವರೆಲ್ಲ ಸಪೋರ್ಟ್ ಮಾಡ್ತಿರುವಂಥದ್ದು. ಸೊ ಇವರ ಸಪೋರ್ಟ್ಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಈ ಪೋಸ್ಟ್ಗಳಿಗೂ ಕೂಡ ಯಾವ ರೀತಿಯ ಮಾನ್ಯತೆ ಕೊಡಬೇಕು ಬಿಡಬೇಕು ಅನ್ನೋದನ್ನು ನೀವು ಅನಾಲಿಸಿಸ್ ಮಾಡಿ ನಿಮ್ಮ ಒಂದು ಸ್ವಂತ ಬುದ್ಧಿಯಿಂದ. ಯಾವುದೋ ಒಂದು ಪೋಸ್ಟ್ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಇನ್ಫಾರ್ಮೇಷನ್ ಫನ್ನಿ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ ಅನ್ನೋದಕ್ಕೆ ನಾವು ಸಪೋರ್ಟ್ ಮಾಡೋದು ಜಾಸ್ತಿ ಇದೆ, ಶೇರ್ ಮಾಡೋದು ಜಾಸ್ತಿ ಇದೆ. ಬಟ್ ಬಿಹೈಂಡ್ ದಟ್ ನಾವು ಆ ಒಂದು ಪರ್ಪಸ್ ಆಫ್ ದ ಪೋಸ್ಟನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನ ಯಾವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದೇನೆ ಯಾವ ವ್ಯಕ್ತಿಗೂ ಕೂಡ ಸಪೋರ್ಟ್ ಮಾಡೋದು ತುಂಬ ಅಪಾಯಕಾರಿ ಬೆಳವಣಿಗೆ ಯುವಕರಲ್ಲಿ ಬರ್ತಾ ಇರೋಂಥದ್ದು. ಸೊ ಡೋಂಟ್ ಗೋ ಫಾರ್ ಎನಿ ಆಲ್ಟರ್ನೇಟಿವ್ಸ್. ಯಾವುದೇ ಆಲ್ಟರ್ನೇಟಿವ್ಗೂ ಕೂಡ ನಾವು ಹೋಗೋದು ಬೇಡ. ಇರೋ ವ್ಯವಸ್ಥೆಯನ್ನು ಇದ್ದಂಗೆ ನಾವು ಸರಿ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ನಮಗೆ ಪ್ರಜಾಪ್ರಭುತ್ವ ಅಂತ ಹೇಳೋದು. ನಿಂತಲ್ಲಿಂದ ನಾವು ಸರಿ ಮಾಡ್ಬೋದು, ಎಲ್ಲಿಗೋ ಹೋಗಿ ಯಾರನ್ನೋ ಕರ್ಕೊಂಬಂದು ಸರಿ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.